ನಮಸ್ತೆ ಸ್ನೇಹಿತರೆ. ನೋಡಿ ಸ್ವಾಮಿ ನಾನಿರೋದು ಹೀಗೆ ಪಾಡ್ಕಾಸ್ಟ್‌ಗೆ ಸ್ವಾಗತ. ಸಾಕಷ್ಟು ಜನ ಮೋಟಿವೇಶನ್ ವೀಡಿಯೋಸು ಅಥವಾ ಇನ್ಸ್ಪಿರೇಷನ್ ಥರದ ವೀಡಿಯೋಸ್ ಎಲ್ಲ ನೋಡೋಕ್ಕೆ ಇಷ್ಟಪಡ್ತಾರೆ. ನೋಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅದನ್ನು ಒಂದು ರಿಕ್ವೈರ್ಮೆಂಟ್ ಥರ ಇಟ್ಕೋಬಾರ್ದಷ್ಟೇ. ಅಂದರೆ ಇವಾಗ ನೀವೇನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ನಿಮಗೆ ಪ್ರತಿಯೊಂದು ಸತಿ ಮೋಟಿವೇಶನ್ ಆದ್ರೇ ನೀವು ಮಾಡೋಕ್ಕಾಗೋದು ಅಂತ ಹೇಳಿದ್ರೆ ಅದು ನಿಮ್ಮ ಡ್ರಾಬ್ಯಾಕ್ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಮೇ ಬಿ ನೋಡಿ, ಮೋಟಿವೇಶನ್ ವೀಡಿಯೋ, ಇನ್ಸ್ಪಿರೇಷನ್ ವೀಡಿಯೋ ಇದೆಲ್ಲ ಯೂಸ್ ಆಗುತ್ತಿಲ್ಲ ಅಂತ ಹೇಳಲ್ಲ. ಬಟ್ ಎಟ್ ಸಮ್ ಪಾಯಿಂಟ್ ಯಾವುದಾದ್ರೂ ಒಂದು ವೀಡಿಯೋ ನಿಮಗೆ ಟ್ರಿಗರ್ ಆಗಿಬಿಟ್ಟು ಆಮೇಲಿಂದ ನಿಮ್ಮ ಲೈಫ್ ಚೇಂಜ್ ಆಗೋ ಥರ ಆಗಬೇಕು. ಸೊ ಆವಾಗ ಅದಕ್ಕೊಂದು ಯೂಸ್ ಇರುತ್ತೆ. ಇಲ್ಲ ನೀವು ಪ್ರತಿ ಸತಿ ಮೋಟಿವೇಶನ್ ವೀಡಿಯೋಸ್ ಅದು ಇದು ನೋಡ್ತೀರಾ, ಬಟ್ ಏನು ನೀವು ಆ್ಯಕ್ಷನ್ ತೊಗೊಳ್ಳಲ್ಲ ಅಂತ ಹೇಳಿದ್ರೆ ವೇಸ್ಟ್ ಅದು ನೀವು ನೋಡಿನೂ. ಆವಾಗ ನೀವು ಏನಾದ್ರು ಒಂದು ಕೆಲಸ ಮಾಡೋಕ್ಕೆ ಮೋಟಿವೇಶನ್ ಸಿಗ್ಬೇಕು ನಿಮಗೆ, ಆವಾಗಲೇ ನೀವು ಕೆಲಸ ಮಾಡೋಕ್ಕೆ ಡಿಸೈಡ್ ಮಾಡೋದು. ಸೊ ನೆನ್ಪಿಟ್ಕೊಳ್ಳಿ, ಮೋಟಿವೇಶನ್ ಯಾವಾಗಲೂ ನಿಮಗೆ ಡ್ರಾಬ್ಯಾಕ್ ಆಗಬಾರ್ದು, ನಿಮಗೆ ಚೇಂಜ್ ಮಾಡೋ ಥರ ಆಗಬೇಕು. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಕೂಡ ಸಾಕಷ್ಟು ವೀಡಿಯೋಸು ಇಲ್ಲ ಜನರಲಾಗಿ ಒಬ್ಬರು ಜೀವನದ ಚರಿತ್ರೆ ಆ ಥರದ ವೀಡಿಯೋಸ್ನ ನೋಡ್ತೀನಿ. ಅಂದರೆ ಲೈಫ್ ಡಾಕ್ಯುಮೆಂಟ್ರಿ ಈ ಥರದ್ದು. ಸೊ ಇವಾಗ ಯಾವುದೇ ದೊಡ್ಡ ದೊಡ್ಡ ಫಿಲಮ್ ಆರ್ಟಿಸ್ಟ್ ಇರ್ಬೋದು, ಇಲ್ಲ ಕ್ಯಾಮ್ರಾಮನ್, ಟೆಕ್ನಿಷಿಯನ್ಸು, ಬರೀ ಮೂವಿ ಇಂಡಸ್ಟ್ರಿನೇ ಅಲ್ಲ, ಬೇರೆ ಯಾರೇ ಇದ್ರೂ ಅವ್ರ ಲೈಫ್ ಜರ್ನಿನ ನಾನು ನೋಡೋಕ್ಕೆ ಇಷ್ಟ ಅಥವಾ ತಿಳ್ಕೊಳ್ಳೋಕೆ ಇಷ್ಟ. ಬಿಕಾಸ್ ಅಟ್ ಸಮ್ ಪಾಯಿಂಟ್ ಎಲ್ರಿಗೂ ಎಲ್ಲಾದರೂ ಒಂದು ಕಡೆ ಕಷ್ಟ ಬಂದಿರುತ್ತೆ, ಅದನ್ನು ಫೇಸ್ ಮಾಡಿರ್ತಾರೆ. ಸೊ ಯಾವ ರೀತಿ ಫೇಸ್ ಮಾಡಿದ್ರು, ಹೇಗೆ ಮೈಂಡ್ ಸೆಟ್ ಮಾಡ್ಕೊಂಡ್ರು, ಸೊ ಈ ಥರದ್ದು ಎಲ್ಲ ಕೇಳೋಕ್ಕೆ ಇಷ್ಟ. ಆ್ಯಂಡ್ ಹಾಗೇ ಎಲ್ಲೋ ಒಂದು ಕಡೆ ನಮಗೆ ಯಾವುದೋ ಒಂದು ಟಾಪಿಕ್ಕು ಇಲ್ಲ ಏನೋ ಒಂದು ಕನೆಕ್ಟ್ ಆಗಿಬಿಟ್ಟು ನಾವು ಆವಾಗ ಸಡನ್ನಾಗಿ ಚೇಂಜ್ ಅಥವಾ ಒಂದು ದೊಡ್ಡ ರಿಯಲೈಸೇಷನ್ ಥರ ಆಗ್ಬೋದು ನಮಗೆ. ಆಮೇಲೆ ನಾವು ಡಿಸಿಷನ್ಸ್ ತೊಗೊಳ್ಳೋ ರೀತಿಯೇ ಡಿಫ್ರೆಂಟ್ ಆಗುತ್ತೆ. ಸೊ ಈ ಥರ ನಾನು ಹೀಗೇ ಒಂದು ಜಿಮ್ ಕ್ಯಾರಿ ಅವರ ಒಂದು ಸ್ಪೀಚ್ ಏನೋ ನೋಡ್ತಾ ಇದ್ದೆ. ಸೊ ಅವ್ರು ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ ಸ್ಪೀಚ್ ಕೊಡ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ. ಬೇಸಿಕಲಿ ಅವರೆಲ್ಲ ಗ್ರ್ಯಾಜುಯೇಟ್ ಇನ್ನೇನು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅನ್ಕೋತೀನಿ. ಸೊ ಆ ಟೈಮಲ್ಲಿ ಬಂದು ಸ್ಪೀಚ್ ಕೊಡೋದು. ಸ್ಪೀಚ್ನಲ್ಲಿ ಅವರು ಅವರ ತಂದೆಯವ್ರನ್ನ ಅಡ್ರೆಸ್ ಮಾಡಿ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಸೊ ಬೇಸಿಕಲಿ ಅವ್ರ ತಂದೆಯವ್ರು ಕೂಡ ಕಾಮಿಡಿಯನ್ ಆಗಬೇಕಂತ ಆಸೆ ಇತ್ತು. ಬಟ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಈ ಥರ ಎಲ್ಲ ಇದ್ದಿದ್ದರಿಂದ ಅವ್ರ ಆಸೆನ ಬಿಟ್ಕೊಟ್ಬಿಟ್ಟು ನಾರ್ಮಲ್ ಒಂದು ಸಿಂಪಲ್ ಒಂದು ಬ್ಯಾಂಕಿಂಗ್ ಕೆಲಸ ಆ ಥರದ್ದು ಯಾವುದಕ್ಕೋ ಸೇರ್ಕೊಂಡು ಹೋಗಿರ್ತಾರೆ. ಅದನ್ನು ಕಂಟಿನ್ಯೂ ಮಾಡ್ತಿರ್ತಾರೆ. ಬಟ್ ಯಾವುದೋ ಒಂದು ಸರ್ಟೆನ್ ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರಿಗೆ ಆ ಕೆಲಸನೂ ಹೋಗ್ಬಿಡುತ್ತೆ ಅವ್ರ ಕೈಯಿಂದ. ಸೊ ಅದನ್ನೆಲ್ಲ ನೋಡಿದಾಗ ಅವ್ರಿಗನ್ಸಿದ್ದು ಏನಂತ ಹೇಳಿದ್ರೆ, ಇದು ಇಂಗ್ಲೀಷಲ್ಲಿ ಹೇಳ್ತಾರೆ, ಆಮೇಲೆ ನಾನು ಅನುವಾದ ಮಾಡಿ ಹೇಳ್ತೀನಿ. ಯು ಕ್ಯಾನ್ ಫೇಲ್ ಅಟ್ ವಾಟ್ ಯು ಡೋಂಟ್ ವಾಂಟ್, ಸೊ ಯು ಮೈಟ್ ಆಸ್ ವೆಲ್ ಟೇಕ್ ಅ ಚಾನ್ಸ್ ಆನ್ ಡೂಯಿಂಗ್ ವಾಟ್ ಯು ಲವ್. ಅಂತಂದರೆ ನಿಮ್ಗೇನು ಬೇಡ ಅನಿಸುತ್ತೆ ಅದರಲ್ಲಿ ಕೂಡ ನೀವು ಸೋಲ್ಬೋದು. ಆ ಕಾರಣಕ್ಕೋಸ್ಕರ ನಿಮ್ಗೇನು ಇಷ್ಟನೋ ಅದನ್ನೇ ಮಾಡಿ ಅಂತ ಅವ್ರು ಹೇಳೋದು. ಸೊ ಇವಾಗ ಸಾಕಷ್ಟು ಜನರಿಗೆ ಅವ್ರೇನೋ ಒಂದು ಮಾಡ್ಬೇಕಂತಿರ್ತಾರೆ, ಬಟ್ ಡ್ಯೂ ಟು ಬೇರೆಯವ್ರ ಫೋರ್ಸಿಂದನೋ ಇಲ್ಲ ಅನ್ಸರ್ಟನಿಟಿ ಇರ್ಬೋದು, ಇಲ್ಲಾಂದರೆ ಅದ್ರಲ್ಲಿ ಹೇಗೆ ಪ್ರೋಗ್ರೆಸ್ ಆಗೋಕ್ಕೆ ಗೊತ್ತಾಗಲ್ಲ. ಸೊ ಏನೋ ಒಂದು ಸಿಚುಯೇಷನಿಂದ ಅವ್ರು ಬೇರೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ತುಂಬ ಜನ ಇಂಜಿನಿಯರಿಂಗ್ ಓದೋದು ಇದೆಲ್ಲ ಇರ್ಬೋದು. ಸೊ ಮನೇಲಿ ಫೋರ್ಸಿಂದ ಬಂದಿರ್ತಾರೆ, ಬಟ್ ಅವ್ರಿಗೆ ಬೇರೆನೋ ಏನೋ ಒಂದು ಆಸಕ್ತಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಇವಾಗ ಅಗೇನ್ ಇದು ಸಿಚುಯೇಷನಲ್ ಥರ. ಕೆಲವೊಬ್ರು ಮನೇಲಿ ನೀನು ಇದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಬೇರೆ ವಿಧಿರಲ್ಲ ನಿಮಗೆ. ಸೊ ಆ ರೀಸನ್ ಬಂದಿರ್ತೀರ. ಬಟ್ ಆ ಟೈಮ್ನಲ್ಲೂ ಅಷ್ಟೇ ನಿಮಗೇನು ಇಷ್ಟನೋ ಅದನ್ನು ಸೈಡಲ್ಲಿ ಮಾಡ್ತಾಯಿರಿ. ಸೊ ಇವ್ರು ಇದನ್ನು ಫೋರ್ಸ್ ಮಾಡಿದ್ದಾರೆ, ಇದನ್ನು ಮಾಡಲೇಬೇಕಂತ ಹೇಳ್ಬಿಟ್ಟು ಆ ಥರ ಎಕ್ಸ್ಕ್ಯೂಸ್ ಕೊಡೋಕೆ ಹೋಗ್ಬಿಡಿ. ನಾನು ಅದನ್ನು ಎಕ್ಸ್ಕ್ಯೂಸ್ ಅಂತೀನಿ. ಯಾಕಂತ ಹೇಳಿದ್ರೆ, ಫೈನ್, ನೀವು ಇವಾಗ ಇಂಜಿನಿಯರಿಂಗ್ ಓದೋಕ್ಕೆ ಹೋಗ್ತೀರಾ. ಸೊ ಮೇ ಬಿ ಒಂದು 6 hours ನೀವು ಒಂದು ಕಾಲೇಜ್ಗೆ ಸ್ಪೆಂಡ್ ಮಾಡ್ತೀರಾ ಓದೋಕ್ಕೆ. 8 hours ಮೇ ಬಿ ಸ್ಲೀಪ್, ಮಲ್ಗೋಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ. 14 hours ಅಲ್ಲಿ ಹೋಯ್ತು. ಇನ್ನೂ ಒಂದು 2 to 3 hours ಬೇರೆ ಕೆಲಸಗಳಿಗೆಲ್ಲ ಸ್ಪೆಂಡ್ ಮಾಡ್ತೀರಾ. 17 hours ಹೋಯ್ತು. ಸೊ ಇನ್ನು ಮಿಕ್ಕಿರೋ 7 hours ಆರ್ ಈವನ್ 4 hours ಏನಿದೆ, ಸೊ ಅಟ್ಲೀಸ್ಟ್ 1 hour ನೀವು ನಿಮ್ಮ ಕೆಲಸ ಏನು ನಿಮ್ಗೆ ಮಾಡೋಕ್ಕೆ ಇಷ್ಟ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೂ ಅದು ತುಂಬ ಜಾಸ್ತಿ ಟೈಮೇ ಅಂತಂದು ಅನಿಸುತ್ತೆ. ನೆನ್ಪಿಟ್ಕೊಳ್ಳಿ, ನಿಮಗೇನು ಇಷ್ಟನೋ ಅದ್ರ ಮೇಲೆ ವರ್ಕ್ ಮಾಡಿ. ಬೇರೆ ಕೆಲಸ ನಿಮ್ಗೆ ಫೋರ್ಸ್ಫುಲ್ಲಾಗಿ ಮಾಡಬೇಕಂದ್ರೂ ಪರವಾಗಿಲ್ಲ, ಅದನ್ನು ಮಾಡ್ತಾಯಿರಿ. ಜೊತೆಗೆ ಅಟ್ಲೀಸ್ಟ್ ಎವ್ರಿ ಡೇ 1/2 hour ಇಂದ 1 hour ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಓನ್ ಕೆಲಸ, ನಿಮ್ಗೇನು ಇಷ್ಟ ಆಗುತ್ತೆ ಆ ಥರದ ಕೆಲಸ ಮಾಡೋಕ್ಕೆ. ಆ್ಯಂಡ್ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಥರ ಮಾಡಿಕೊಂಡು ಇದ್ರ ಮೇಲೆ ಒಂದೊಂದು ಸಣ್ಣ ಸಣ್ಣ ಸ್ಟೆಪ್ಸು ತೊಗೊಂಡೋಗಿ. ಸೊ ಅಟ್ ಎ ಟೈಮ್ ನೀವು ಡ್ರಾಸ್ಟಿಕ್ಕಾಗಿ ಚೇಂಜ್ ಮಾಡಬೇಕು ಆ ಥರದ್ದೆಲ್ಲ ಏನಿಲ್ಲ. ಫಸ್ಟು ಬಿಗಿನಿಂಗ್ ಸ್ಟೇಜ್, ಒಂದು ಸಣ್ಣ ಬಿಗಿನಿಂಗ್ ಸ್ಟೆಪ್ಸ್ ಥರ ಮಾಡ್ಕೊಂಡೋಗಿ. ಇವಾಗ ಹಿಂದಿನ ದಿನ ನೀವೇನು ಡಿಸಿಷನ್ನೇ ಮಾಡಿರಲ್ಲ, ನೆಕ್ಸ್ಟ್ ಡೇ ನೀವೇನೋ ಒಂದು ಪ್ಲ್ಯಾನ್ ಮಾಡಿರ್ತೀರ. ಸೊ ಅದು ಒಂದು ಸ್ಟೆಪ್ ಕ್ಲೋಸರ್ ಥರ. ನೆಕ್ಸ್ಟು ಪ್ಲ್ಯಾನ್ ಮಾಡಿಬಿಟ್ಟು ಇದನ್ನು ಹೇಗೆ ನೆಕ್ಸ್ಟು ಫಸ್ಟ್ ಸ್ಟೆಪ್ ಏನು ತೊಗೊಳ್ಳೋದು ಅದನ್ನು ಪ್ಲ್ಯಾನ್ ಮಾಡಿ. ಆಮೇಲೆ ಫಸ್ಟ್ ಸ್ಟೆಪ್ನಲ್ಲಿ ಬೇಬಿ ಸ್ಟೆಪ್ಸ್ ಏನೇನು ತೊಗೋಬೋದು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಎವ್ರಿ ಡೇ ಒಂದೊಂದು ಸಣ್ಣ ಸಣ್ಣ ಬೇಬಿ ಸ್ಟೆಪ್ಸ್ ತೊಗೊಂಡೋಗಿ. ಇದು ಯಾಕೆ ಹೇಳ್ತಿರೋದು ಅಂತ ಹೇಳಿದ್ರೆ, ನೀವು ನಿಜವಾಗ್ಲೂ ಏನಾದರೂ ಒಂದು ಮಾಡಬೇಕಂತ ಹೇಳಿದ್ರೆ ನೀವು ಇಷ್ಟೊಂದು ಯೋಚನೆ ಅಥವಾ ಎಕ್ಸ್ಕ್ಯೂಸಸ್ ಕೊಡೋಕೆ ಹೋಗಲ್ಲ. ಏನಾದರೂ 100% ಆ ಒಂದು ಕೆಲಸ ಮಾಡ್ಬೇಕಂತಿದ್ರೆ ಮಾಡೇ ಮಾಡ್ತೀರ ನೀವು. ಒಂದು ಸಿಂಪಲ್ ಎಕ್ಸಾಂಪಲ್ ನಂದೇ ಹೇಳಬೇಕಂತ ಹೇಳಿದ್ರೆ,
ಇವಾಗ ನನಗೆ IRL ಸ್ಟ್ರೀಮಿಂಗ್ ಇದೆಲ್ಲ ಮಾಡಬೇಕಂತ ಇಷ್ಟ. ನಾನೇನು ಎಕ್ಸ್ಕ್ಯೂಸ್ ಕೊಡ್ತಿದ್ದೆ ಅಂತ ಹೇಳಿದ್ರೆ, ನನ್ನ ಹತ್ರ ಈ ಕ್ಯಾಮ್ರಾ ಇಲ್ಲ ಅಥವಾ ಈ ಸೆಟಪ್ ಇಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಕ್ಯೂಸ್ ಕೊಡ್ತಾಯಿದ್ದೆ. ಬಟ್ ಇವಾಗ ನನ್ನ ಪುಣ್ಯಕ್ಕೆ ನಮ್ಮ ಫ್ರೆಂಡ್ಸ್ ಒಬ್ಬರು ಅವ್ರದ್ದೇ ಕ್ಯಾಮ್ರಾ ಎಲ್ಲ ಕೊಟ್ಟರು. ಅದಿದ್ರೂ ನಾನು ಅಷ್ಟೊಂದು ಅದ್ರ ಮೇಲೆ ಏನು ಫೋಕಸ್ ಮಾಡ್ತಿಲ್ಲ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಅಷ್ಟೊಂದು ಡೆಡಿಕೇಟೆಡ್ ಇಲ್ಲ ನಾನು ಅದ್ರ ಬಗ್ಗೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ. ಸೊ ಇವಾಗ ನಾನು ಹೇಳೋಕ್ಕಾಗಲ್ಲ, ಇಲ್ಲ ನಂಗೆ ಟೈಮ್ ಸಿಗ್ತಿಲ್ಲ, ನನಗೆ ಇದಿಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಕ್ಯಾಮ್ರಾ ಇರಲಿಲ್ಲ, ಕ್ಯಾಮ್ರಾ ಇದೆ ಬಟ್ ಆದರೂ ಮಾಡ್ತಿಲ್ಲ ಅಂತ ಹೇಳಿದ್ರೆ ಯಾರು ತಪ್ಪೋದು? ಸೊ ನಂದೇ ತಪ್ಪಲ್ವಾ? ಸೊ ಆ ರೀತಿ ಏನಿದೆಯೋ ನಿಮ್ಮ ಸಿಚುವೇಶನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಫಸ್ಟು ನೀವು ಕ್ಲಿಯರ್ ಆಗಿರಿ, ನೀವು ಯಾಕೆ ಮಾಡ್ತಿಲ್ಲ ಒಂದು ಕೆಲಸ ಅಂತ ಹೇಳ್ಬಿಟ್ಟು. ವಾಸ್ತವ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು ಇದನ್ನು ಹೇಗೆ ಕರೆಕ್ಟ್ ಮಾಡ್ಬೋದು ನಾನು, ಅದ್ರ ಮೇಲೆ ವರ್ಕ್ ಮಾಡಿ. ಇದಿಷ್ಟು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಸಿಗೋಣ. ಧನ್ಯವಾದಗಳು.